ಒರಿಸ್ಸಾದಲ್ಲಿ ಒಂದು ತಿಮಿಂಗ್ಲ ಬಲೆಗೆ ಬಿದ್ದಿದೆ. ಗಣಿ ಉಪನಿರ್ದೇಶಕ ದೇಬಬ್ರತ ಮೊಹಂತಿನನ್ನ 30,000 ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಬಂಧಿಸಿದ ಕೆಲವೇ ಗಂಟೆಗಳ ನಂತರ ವಿಜಿಲೆನ್ಸ್ ಇಲಾಖೆಯ ಅಧಿಕಾರಿಗಳು ಒಡಿಶಾದಲ್ಲಿ ಇದುವರೆಗಿನ ಅತಿದೊಡ್ಡ ನಗದು ವಶಪಡಿಸಿಕೊಳ್ಳುವಿಕೆಯನ್ನ ನಡೆಸಿದ್ದಾರೆ. ರಾಜಧಾನಿ ಭುವನೇಶ್ವರದಲ್ಲಿರುವ ದೇಬಬ್ರತ ಮೊಹಂತಿ ಫ್ಲಾಟ್ನಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ 4 ಕೋಟಿಗೂ ಹೆಚ್ಚು ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ಹಣವನ್ನ ಟ್ರಾಲಿ ಬ್ಯಾಗ್ಗಳು ಮತ್ತು ಅಲ್ಮಾರಾಗಳಲ್ಲಿ ಬಚ್ಚಿಡಲಾಗಿತ್ತು. ದೇಬಬ್ರತ ಮೊಹಂತಿ ಭುವನೇಶ್ವರದ ಪಹಲಾ ಬಳಿ ಸುಮಾರು 2,400 ಚದರ ಅಡಿ ವಿಸ್ತೀರ್ಣದ 2 ಅಂತಸ್ತಿನ ಕಟ್ಟಡ, ಸುಮಾರು 130 ಗ್ರಾಂ ಚಿನ್ನದ ಆಭರಣಗಳು ಸೇರಿದಂತೆ ಇತರ ಆಸ್ತಿ ಹೊಂದಿದ್ರಂತೆ. 1968ರಲ್ಲಿ ಜನಿಸಿದ ಮೊಹಂತಿ ಆಗಸ್ಟ್ 9, 2004ರಂದು ಬಾಲಂಗೀರ್ನ ಗಣಿಗಾರಿಕೆ ಕಚೇರಿಯಲ್ಲಿ ಜೂನಿಯರ್ ಮೈನಿಂಗ್ ಆಫೀಸರ್ ಆಗಿ 8,000 ರೂಪಾಯಿ ಸಂಬಳದಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ರು. ನಂತರ ಪ್ರಮೋಷನ್ ಪಡೆದಿದ್ರಂತೆ. ಆದರೆ ಇಷ್ಟೊಂದು ಹಣ ಹೇಗೆ ಬಂತು ಎಂದು ಪ್ರಶ್ನಿಸ್ತಾ ಇದ್ದಾರೆ.